सरकारचा सन्मान ठेवण्यासाठी आम्ही आमचं आंदोलन मागे घेतलं होतं. स्वतः साखर मंत्री आमच्याकडे येऊन चूक झाली, थोडा वेळ द्या, प्रश्न सोडवतोय असे सांगितले होते. त्यामुळेच आम्ही राष्ट्रीय महामार्गावर जाणारे आंदोलन स्थगित केलं, असे कर्नाटक राज्य शेतकरी संघ आणि हसिरू सेनेचे राज्याध्यक्ष चुन्नप्पा पुजारी यांनी सांगितले. शुक्रवारी बेळगाव जिल्ह्यातील मुडलगी तालुक्यातील गुळलापूर गावामध्ये पत्रकारांशी बोलताना त्यांनी सांगितले की सरकार चूक झाली या पातळीपर्यंत आले म्हणून आम्ही संयम दाखवला. आमची मागणी योग्य आहे. तो ಏನೋ 9ನೇ ದಿನ ಇವತ್ತು ಗುರ್ಲಾಪುರದಲ್ಲಿ ಹೋರಾಟ ಪ್ರಾರಂಭ ಆಗಿದೆ. ಇದು ಐತಿಹಾಸಿಕ ಹೋರಾಟ. ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರನ ಕಣ್ತಗಿಸಿ ಈಗಾಗಲೇ 2 ಸಲ ಮಂತ್ರಿಗಳು ಹೋಗಿ ಬಂದು ನಿನ್ನೆ ಕೂಡ ಮಂತ್ರಿಯವರು ಬಂದು ನಂದೇ ತಪ್ಪಾಗಿದೆ, ಕ್ಷಮೆ ಇರಲಿ, ದಯವಿಟ್ಟು ತಾವು ನನಗೆ ಒಂದು ಅವಕಾಶ ಕೊಡ್ರಿ, ನಾನು ಇದನ್ನು 100% ಸಮಸ್ಯೆ ಬಗೆಹರಿಸ್ತೀನಿ, ಏನು ನಿಮ್ಮ ಹೋರಾಟ ಐತಿ ಬೆಲೆ ನಿಗದಿದ ಜವಾಬ್ದಾರಿ ಹೊರ್ತನ ಅಂತೇಳಿ ಭಾಳ ವಿನಂತಿ ಮಾಡ್ಕೋತಾ ಇವತ್ತು ನಾವು ರಾಷ್ಟ್ರೀಯ ಹೆದ್ದಾರಿಗೆ 50 ಲಕ್ಷ ಜನ ಬರ್ತಾ ಇದ್ದೀವಿ. ಅದನ್ನು ಕೂಡ ನಾವು ತಾತ್ಕಾಲಿಕವಾಗಿ ವಾಪಸ್ ಪಡೆದ್ವಿ. ಯಾಕಪ್ಪ ಅಂತಂದ್ರೆ ಸರ್ಕಾರಕ್ಕೆ ಗೌರವ ಕೊಡಬೇಕೈತಿ. ಸರ್ಕಾರ ಸುಮಾರು ಐತೆ ಅಂದ್ರೆ ನಾವು ಸುಮಾರಿಲ್ಲ, ಅನ್ನದಾತರು ಸುಮಾರಿಲ್ಲ, ಕರ್ನೆ ಐತೆ ನಮಗೆ. ಯಾಕಂದ್ರೆ ಮುಖ್ಯಮಂತ್ರಿ ಪ್ರತಿನಿಧಿನ ಕಳಿಸಿ ಕೈ ಮುಗಿತನೋ ತಪ್ಪಾಗೈತೆ ಅನ್ನುವಂಥ ಮಟ್ಟಕ್ಕೆ ಸರ್ಕಾರ ಬಂದಾಗ ಅದು ಗೌರವ ಕೊಡ್ತಕ್ಕಂಥದ್ದು ನಮ್ಮದ. ಇವತ್ತು ಮುಖ್ಯಮಂತ್ರಿ ಅವರು ಇದನ್ನು ಗಂಭೀರವಾಗಿ ತೊಗೋಬೇಕು. ರೈತರ ಎಲ್ಲ ರೀತಿ ಯುದ್ಧಕ್ಕೆ ರೆಡಿ ಆಗ್ಯಾರ. ರೈತರು ಬೀದಿ ಒಳಗೆ ನಿಂತಾರ, ಲಕ್ಷಾಂತರ ಜನ. ಇವತ್ತು ನಿಮಗೆ ಸ್ವೀಟ್ ಕೊಟ್ಟು, ನಾಡಿನ ಜನತೆಗೆ ಸ್ವೀಟ್ ಕೊಟ್ಟು ಅವ್ನು ಬೀದಿ ಒಳಗೆ ಕೂತ್ರೆ ಈ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮರ್ಯಾದಿಲ್ಲ. ಇವತ್ತು ಮುಖ್ಯಮಂತ್ರಿ ಅವ್ರೇನು ನಮ್ಮ ಬೇಡಿಕೆ ಐತಿ, ನಾವು 3,500 ರೂಪಾಯಿ ಇಟ್ಟಿದ್ದೀವಿ. ಈಗಾಗಲೇ ಅವರು 3,000 ರೂಪಾಯಿ ಕೊಡ್ತಿರು, 3,200 ರೂಪಾಯಿಗೆ ಬಂದರು. ಇವತ್ತು ಇನ್ನು 200 ರೂಪಾಯಿ ಬಗೆಹರಿಸಬೇಕಾಗಿತ್ತು. ನಾವು 100 ಕಡಿಮೆ ಮಾಡಿದ್ದು, ಯಾಕಂದ್ರೆ ಹಠ ಹಿಡಿದು ಬೇಡ ಅಂತೇಳಿ 3,400 ರೂಪಾಯಿ ಆಗುತ್ತಾ ಕೊಟ್ಟ. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಈ ಸಮಸ್ಯೆಯನ್ನು ಇತ್ಯರ್ಥ ಮಾಡಬೇಕು. ಮಾಡದೆ ಹೋದ್ರೆ ಮುಖ್ಯಮಂತ್ರಿ ಹಣಿಬಾರವನ್ನು ಇವತ್ತು 10ನೇ ತಾರೀಕು 1 ಕೋಟಿ ಜನ ರಾಷ್ಟ್ರೀಯ ಹೆದ್ದಾರಿಗೆ ನಾಡಿನ ಸ್ವಾಮೀಜಿಗಳು, ನಾಡಿನ ರೈತಪರ ಸಂಘಟನೆಗಳು, ಮಾಜಿ ಸೈನಿಕರು, ನ್ಯಾಯವಾದಿಗಳು, ವಿದ್ಯಾರ್ಥಿಗಳು, ನಾಡಿನ ಇವತ್ತು ಎಲ್ಲರೂ ಕೂಡ, ಯಾಕಂದ್ರೆ ಊಟ ಮಾಡ್ತಕ್ಕಂಥವ್ರು, ಅನ್ನ ಹಾಕ್ತಕ್ಕಂಥ ರೈತ ಬೀದಿಗೆ ಬರ್ತಾ ಅಂದಮಲ್ತೆ ನಾಡಿನ ಎಲ್ಲರೂ ಕೂಡ ಒಕ್ಕಟ್ಟಾಗಿ ಈ ಬೆಂಬಲಿತವಾಗಿ ನಿಲ್ತಾ ಇದ್ದಾರೆ. ಇದು ಆಗಬಾರ್ದಪ್ಪ ಅಂದ್ರೆ ಮುಖ್ಯಮಂತ್ರಿ ಅವ್ರು ಮಾಡಬೇಕು. ಮುಖ್ಯಮಂತ್ರಿಗೆ ಸಾಕಷ್ಟು ಇವತ್ತು ಕಬ್ಬು ಬೆಳೆಗಾರನ ತೆರಿಗೆ ಹಣದಾಗ ಕೂಡ ರೊಕ್ಕ ಬರ್ತೈತಿ. ಅಲ್ಲೂ ಕೂಡ ಪರಿಹಾರನ ನಾವು 1,000 ರೂಪಾಯಿ ಕೇಳಿದ್ದೀವಿ. ತಕ್ಷಣ ಇವೆಲ್ಲ ವಿಚಾರ ಗಂಭೀರವಾಗಿ ಇವತ್ತು ಸಮಸ್ಯೆ ಬಗೆಹರಿಸಬೇಕು. ಇವತ್ತು ಮೀಟಿಂಗ್ ಇದೆ ಸರ್ ಕಾರ್ಖಾನೆ ಮಾಲೀಕರ ಜೊತೆ. ಸೊ ಇವತ್ತು ನಿರೀಕ್ಷೆ ಇದೆಯಾ, ಎಷ್ಟು ಗಂಟೆ ಮಟ್ಟ ಆಗ್ಬೋದು ಅಂತ? ನಿರೀಕ್ಷೆ, ನಾವಂತೂ ನಿರೀಕ್ಷೆ ಇಟ್ಟೇ ಹೋರಾಟ ಮಾಡ್ತಾ ಇದ್ದೀವಿ. ಅದು ನಮ್ಮ ಹೋರಾಟದ ಧರ್ಮ. ಆದರೂ ಇವರು ಕಾರ್ಖಾನೆಯವರು ಮಂಡು ಕೂಡ ಅದಾರ. ಇವರು 7-8 ವರ್ಷದಿಂದ ಒಂದು 100 ರೂಪಾಯಿ ಕೊಟ್ಟಿಲ್ಲ. ಇವರು ಯಾಕೆ ಮಂಡತನ ಮಾಡಬೇಕು? ಪಾಪ ರೈತರ 5-6 ವರ್ಷ ಕೊಟ್ಟಿಲ್ಲ, ನಾವು ಒಟ್ಟ ತಿನ್ಕೋತದು. ಈ ಸಲ ಒಂದು 500 ರೂಪಾಯಿ ಕೊಡೋಣ ಅಂತೇಳಿ ಮನಸ್ಸು ಮಾಡಿ ಮುಖ್ಯಮಂತ್ರಿಗೆ ಮಾತು ಕೊಟ್ಟು ಸಮಸ್ಯೆ ಬಗೆಹರಿಸಿ ಇವತ್ತು ಬೆಲೆ ನಿಗದಿಯಾಗಿ ನಾಳೆ ಕೂಡ ಕಾರ್ಖಾನೆ ಚಾಲೂ ಮಾಡ್ಲಿಕ್ಕೆ ನಾವು ಅವಕಾಶ ಕೊಡ್ತು. ಅದಕ್ಕಾಗಿ ನಮಗೂ ಕೂಡ ಕಾರ್ಖಾನೆ ಚಾಲೂ ಆಗಬೇಕಾಗೈತೆ. ಕಬ್ಬು ನಮ್ಮೂ ಅದಾವ, ಯಾಕಂದ್ರೆ ಕಬ್ಬನ್ನು ಬೆಳೆದವ್ರು ನಾವು, ಅದು ನಮಗೂ ಹೋಗಬೇಕು. ಕಬ್ಬ ಇವತ್ತು ಎಲ್ಲ ರಿಕವರಿಗೆ ಬಂದೈತಿ. ಇದೆಲ್ಲ ಐತಿ. ಕಾರ್ಖಾನೆ ಮಾಲೀಕರು ಅರ್ಥ ಮಾಡ್ಕೋರಿ, ಮಂಡತನ ಮಾಡಕ್ಕೆ ಹೋಗ್ಬೇಡ್ರಿ. ಇದೊಂದು ಸಲ ರೈತರನ್ನ ಉದ್ಧಾರ ಮಾಡ್ರಿ ಅಂತ ವಿನಂತಿ ಮಾಡ್ತಾರೆ. ಇವತ್ತು ಯಶವಂತ ಪಾಟೀಲ್ ಗೌಡ ಇಂಡಿ ಕ್ಷೇತ್ರದ ಮತಕ್ಷೇತ್ರದ MLA ಇಲ್ಲಿ ಕೂತಿರ್ತಕ್ಕಂಥವ್ರೆಲ್ಲ ರೈತರೆಲ್ಲ ತಿಳಿಯೋ. ಮತ್ತು ಏನತ್ತಂತ ರೈತರಲ್ಲ ಅಂದ್ರೆ ಅಲ್ಲೋ ಅರವುಚ್ಚಿ ಕಬ್ಬಿನ ಬೆಲೆ ಕೇಳ್ಬೇಕಂತೇಳಿ ನಾವು ಹೋರಾಟ ಮಾಡಕೈತಿ. 9 ದಿವಸ ಆತ. ಅಂದ್ರೆ ಏನು ಜೀವಂತ ಇದೆಯೋ, ಏನು ಸಾಧ್ಯವೋ? ನೀನು ಒಬ್ಬ ಕಾಂಗ್ರೆಸ್ದ ಪಕ್ಷದ ನಿನ್ನ ಮುಖ್ಯಮಂತ್ರಿಗೆ ಚಡ್ಡಿ ಸಡ್ಲಾಗೈತೆ, ನಿನ್ನ ಚಡ್ಡಿ ಸಡ್ಲಾಗಿಲ್ಲ. ನಾ ಅರವುಚ್ಚಿ ಹಂಗೆ ಮಾಡಿ 10,000 ಮಂದಿನ ಕಾರ್ಖಾನೆಗೆ ಹೋಗಿ ನಾ ಚಾಲೂ ಮಾಡ್ಸೋದು ನಿನಗೆ ದಮ್ ಎತ್ತರ 10,000 ಮಂದಿನ ಕರ್ಕೊಂಬಂದು ಇಲ್ಲಿ ಬೆಂಬಲ ಕೊಡಾಕೋ. ಇನ್ನೂ ಒಂದು 200 ರೂಪಾಯಿ ಹೆಚ್ಚಾಕೈತಿ. ಏನೇನು ಶಾನೆ ಆಯ್ತು, ತಲೆಯದು ಬರೋಬ್ಬರಿ ಐತಿಲ್ಲ ನಿಂದ. ಹುಚ್ಚಿ ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ. ನೋಡು, ನಾವು ಒಂದೇ ಕರೆ ಕೊಟ್ರೆ ನಿನ್ನ ಬೀದಿ ಒಳಗೆ ಅಡ್ಡಾಡೋದು ಕಠಿಣ ಆಕೈತಿ. ಹಂಗೆ ಹುಚ್ಚಿ ಹಂಗೆ ಮಾತಾಡಬೇಡ. ಮುಖ್ಯಮಂತ್ರಿ ಇವತ್ತು ಬೆಲೆ ನಿಗದಿ ಮಾಡ್ತಾನೋ, ಕಾರ್ಖಾನೆ ನೀ ಏನು ಚಾಲೂ ಮಾಡಿಸ್ತೀವಿ? ಮಾಲಕರು ನಾವು ಅದು ನಿಂದ ಕಾರ್ಖಾನೆ. ನಾವು ಕಬ್ಬು ಬೆಳೆದು ನಮ್ಮಿಂದ್ರ ಕಾರ್ಖಾನೆಗಳದಾವು, ನಾವು ಚಾಲೂ ಮಾಡಿಸ್ತೀವಿ, ಗೊತ್ತೈತಿ. ಮುಚ್ಕೊಂಡು ಇರ್ರಿ, ಅಟ್ಟ ಶನಿ ಇದೆ. ಅದನ್ನೆಲ್ಲ ಉಡಾಪಿತನ ಬಿಟ್ಟ ಹೋರಾಟನ ಗೌರವಿಸು. ಇವತ್ತು ತಪ್ಪಾಗಿದೆ, ಕ್ಷಮೆ ಕೇಳ. ನಾಳೆ ನಿನಗೆ ಯಾವ ಈಗೇನು ಓಟ್ ಹಾಕಿ ಕಳಿಸಿದಾರ ಅವ್ರು ನಿನ್ನ ತಲೆ ಮೇಲೆ ಚಪ್ಪಲ್ ಇಡ್ತಾರ. ಅವಾಗ ಅಳ್ಕೋತ ಕುಂಡಾಕ್ ಹೋಗ್ಬೇಡ. ಮನ್ಯಾಗ ಹುಚ್ಚಿ ಹಂಗೆ 10,000 ಮಂದಿನ ಕಾರ್ಖಾನೆ ಕರ್ಕೊಂಡು ಬಂದ್ ಮಾಡ್ತಿ. ಏನಾರು ಹುಚ್ಚಿ ಇಲ್ಲ. ಇಡೀ ಲಕ್ಷಾಂತರ ಜನ ಜನಾಂದೋಲನ ಆಗತೈತೆ. ಲಕ್ಷಾಂತರ 50 ಲಕ್ಷ ಕೋಟಿ ಜನ ಬೀದಿಗೆ ಬರಾಕೆ ನಿಂತಾರ. ಕಬ್ಬು ಬೆಳೆಗಾರ ಬೀದಿಗೆ ಬಂದಾರ ಅಂತೇಳಿ ನಿನಗೆ ತೋರಿಸ್ತಾನೆ ಬಾ. ಇಲ್ಲಿ 5,000 ಟನ್ದವ್ರು 10,000 ಮಂದಿ ಬಂದಾರ. ಇಲ್ಲಿ 1,000 ಟನ್ದವ್ರು 50,000 ಮಂದಿ ಅರ. ಎಷ್ಟು ಬೇಕು ನಿನಗೆ?
ನೀ ಎಷ್ಟು ಕಬ್ಬು ಬೆಳಿತಿ ನಿನಗೇನು ಗೊತ್ತೈತೆ ಅರುಚಿ ಹಂಗೆ ಮಾಡಕ್ಕೆ ಹೋಗ್ಬೇಡ. ರೈತರಿಗೆ ಕ್ಷಮೆ ಕೇಳು, ರಾಜ್ಯದ ಮುಖ್ಯಮಂತ್ರಿಗೆ ಕ್ಷಮೆ ಕೇಳು, ಚೆಂದಂಗೆ ಬದುಕ. ಇಲ್ಲ ಅಂದ್ರೆ ಬೀದಿಯೊಳಗೆ ಬಡ ತೆಗೆದಾರ ಮಂದಿ. ಏನೋ ರೈತರಿಗೆ ರೊಕ್ಕ ಸಿಗಬೇಕಾಗೈತಿ, ಕಬ್ಬು ಬೆಳೆದು ನಾವು ಸಾಯತ್ತು 10,000 ಮಂದಿ ಕಾರ್ಖಾನೆ ಚಲೋ ಮಾಡಕ್ಕೆ ಹೋಗ್ಕನತ್ತೆ. ನೀನು ಗುಂಡಾಗಿರಿ ಅಲ್ಲ, ನಿಮ್ಮ ಅಲ್ಲೇ ಮನ್ಯಾಗ ಇಟ್ಕೋ, ನಮ್ಮ ಸುತ್ತ ನಡೆಯಂಗಿಲ್ಲ. ನಾವು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಇದ್ದು ನಿನಗೆ ಮತದಾನದ ಭಿಕ್ಷೆ MLA ಇದ್ದೀನಿ. MLA ಅಂದ್ರೆ ಭಾರಿ ಅಂತ ತಿಳ್ಕೊಂಡೆ. ನಾವು ಓಟ ಹಾಕಿ ಕೊಟ್ಟಿರ್ತಕ್ಕಂಥ ಭಿಕ್ಷೆ ನಮ್ಮ ಸೇವೆ ಮಾಡಕ್ಕೆ ಕಳಿಸಿದ್ವು. ಮುಚ್ಕೊಂಡು ನಾಯಿ ಕುಣಿ ಹಂಗೆ ಮನ್ಯಾಗಿರ. ಇಲ್ಲ ಅಂತಂದ್ರೆ ಕ್ಷಮೆ ಕೇಳು, मुख्यमंत्री केळाकच. कारखानदार हट्टीपणा सोडून उद्यापासूनच कारखाने सुरू करावेत, शेतकऱ्यांचा उद्धार करावा असे पुजारी यांनी ठामपणे सांगितले. राजेकर हिरेमठ, KMM मराठी, बेळगाव.